Hi, good morning everyone. In the last class we discussed about software characteristics and then the evolution of the software. We all know that software the characteristics. What are the characteristics means? Software does not wear out and the software is reusability and other some measure issues ನಾವು ಸಾಫ್ಟ್ವೇರ್ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಇವತ್ತೇನು ನೋಡೋಣ ಅಂತಂದರೆ ವಾಟ್ ಆರ್ ದ ಮಿತ್ಸ್ ಆಫ್ ಸಾಫ್ಟ್ವೇರ್. ವಿ ಆಲ್ ನೋ ದಟ್ ದ ವರ್ಡ್ ಮಿತ್. ಸೊ ಮಿತ್ ಇನ್ ದ ಸೆನ್ಸ್ ಮೂಢನಂಬಿಕೆ ಅಂತ ನಾವು ಹೇಳ್ತೀವಿ. ಸೊ ಹಾಗಿದ್ರೆ ಸಾಫ್ಟ್ವೇರ್ಗೂ ಮಿತ್ ಅಂತ ಇರುತ್ತಾ? ಸೊ ಹಾಗಿದ್ರೆ ಸಾಫ್ಟ್ವೇರಲ್ಲಿ ಫೇಸ್ ಮಾಡೋ ಮಿತ್ಸ್ ಯಾವುದು? ಸೊ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್ ಯಾವುದು ಅಂದರೆ ಸಾಫ್ಟ್ವೇರ್ ಈಸ್ ಈಸಿ ಟು ಚೇಂಜ್. ಸೊ ಫಸ್ಟ್ ಒನ್ ಮಿತ್ ಯಾವ್ದು ಹೇಳ್ತಾರೆ ಅಂತಂದರೆ ಸಾಫ್ಟ್ವೇರ್ ಈಸ್ ಈಸಿ ಟು ಚೇಂಜ್. ಸೊ ಈಸ್ ಇಟ್ ಟ್ರೂ? ಅಫ್ಕೋರ್ಸ್ ಸಮ್ ಇನ್ ದ ಕೇಸಲ್ಲಿ ಸಾಫ್ಟ್ವೇರ್ ಈಸ್ ಈಸಿ ಟು ಚೇಂಜ್ ಅನ್ನೋದು ಟ್ರೂ ಆಗಿರುತ್ತೆ. ಬಟ್ ಅದು ನಿಜನಾ ಅಂತ ಹೇಳೋದಕ್ಕೆ ಆಗಲ್ಲ ನಾವು. ಅದು ಒಂದು ಮೂಢನಂಬಿಕೆ. ಯಾಕಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಸಾಫ್ಟ್ವೇರ್ ಡೆವಲಪರ್ಸ್ ಏನು ಮಾಡಿರ್ತಾರೆ ಅಂದರೆ ಒಂದು ಲೈನ್ ಫಾರ್ ಸಮ್ ಲೈನ್ ಆಫ್ ಕೋಡ್ನ ಬರೆದಿರ್ತಾರೆ. ಸೊ ಕೋಡ್ ಆಫ್ ಲೈನ್ನ ಬರೆದಿದ್ದಾಗ ಹೆಂಗಾಗಿರುತ್ತೆ ಅಂತಂದರೆ ಕಸ್ಟಮರ್ ಬಂದುಬಿಟ್ಟು ಸ್ವಲ್ಪ ಚೇಂಜಸ್ ಹೇಳ್ತಾರೆ. ಸೊ ಆ ಚೇಂಜಸ್ ಹೇಳಿದಾಗ ಆಲ್ರೆಡಿ ಸಮ್ ಕೋಡ್ನ ಬರೆದಿರ್ತಾರೆ. ಸೊ ಅವ್ರೇನು ಹೇಳ್ತಾರೆ ಸಮ್ XYZ ಬೇಡ ABC ಬೇಕು ಅಂತ ಏನೋ ಆ್ಯಡ್ ಮಾಡ್ತಾರೆ. ಸೊ ABC ಬೇಕು ಅಂತ ಹೇಳಿದಾಗ XYZನ ರಿಮೂವ್ ಮಾಡಿಬಿಟ್ಟು ABC ಅಂತ ಆ್ಯಡ್ ಮಾಡ್ತಾರೆ. ಸೊ XYZ ರಿಮೂವ್ ಮಾಡಿ ABC ಅಂತ ಆ್ಯಡ್ ಮಾಡಿದಾಗ ಅವಾಗ ಏನು ಮಾಡ್ತಾರೆ ಅಂದರೆ ವಿತೌಟ್ ಟೆಸ್ಟಿಂಗ್ ಏನು ಮಾಡಿಬಿಡ್ತಾರೆ ಅಂದರೆ ಇನ್ ಕೇಸ್ ಡೆಲಿವರಿ ಅದನ್ನು ಮಾಡಿದ್ರು ಅದನ್ನು ಮಾರ್ಕೆಟಿಗೆ ಅಂತಂದರೆ ಸೊ ದೇರ್ ಈಸ್ ಎ ಚಾನ್ಸಸ್ ಆಫ್ ಫೇಲ್ಯೂರ್. ಬಿಕಾಸ್ ನಾವು ಎಲ್ಲಿ ಯಾವ ಕೇಸಲ್ಲಿ XYZನ ಎಲ್ಲೆಲ್ಲಿ ಯೂಸ್ ಮಾಡಿರ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಅವಾಗ ಹೆಂಗಾಗುತ್ತೆ ಅಂತಂದರೆ XYZ ಬದಲಿ ನಾವು ABCನ ರೀಪ್ಲೇಸ್ ಮಾಡ್ತಿದ್ದೀವಿ, XY ಬದಲಿ ABCನ ನಾವು ಚೇಂಜ್ ಮಾಡ್ತಿದ್ದೀವಿ ಅಂತಂದರೆ ಸೊ ದೇರ್ ಈಸ್ ಸಮ್ ಚಾನ್ಸಸ್ ದಟ್ ಸಾಫ್ಟ್ವೇರ್ ಫೇಲ್ಸ್. ಸೊ ಯಾಕೆ ಅಂತಂದರೆ ಯಾವ ಕೇಸಲ್ಲಿ ಯಾವುದನ್ನ ನಾವು ಯೂಸ್ ಮಾಡಿದ್ದೀವಿ ಅಂತ ಗೊತ್ತಿರಲ್ಲ. ಸೊ ವಿತೌಟ್ ಟೆಸ್ಟಿಂಗ್ ಒಂದ್ಸಲ ನಾವು ಚೇಂಜ್ ಮಾಡಿದ್ವಿ. ಸೊ ಚೇಂಜ್ ಮಾಡಿದ್ಮೇಲೆ ಎಗೇನ್ ವಿ ನೀಡ್ ಟು ಟೆಸ್ಟ್ ದಟ್. ವಿತೌಟ್ ಟೆಸ್ಟಿಂಗ್ ಏನಾದರೂ ನಾವು ಚೇಂಜ್ ಮಾಡಿ ಅದನ್ನು ಡೆಲಿವರ್ ಮಾಡಿದ್ವಿ ಅಂತಂದರೆ ಅಲ್ಲೇನಾಗುತ್ತೆ ಅಂತಂದರೆ ಸಾಫ್ಟ್ವೇರ್ ಶುಡ್ ಫೇಲ್. ಅವಾಗ ಅದು ಸಾಫ್ಟ್ವೇರ್ ನಾವು ಡೆವಲಪ್ ಮಾಡಿರೋದೇನಾಗಿರುತ್ತೆ ಸೊ ಫೇಲ್ ಆಗಿಬಿಡುತ್ತೆ. ಸೊ ಅದಕ್ಕೆ ಫಸ್ಟ್ ಮಿತ್ ಯಾವ್ದು ಹೇಳ್ತಾರೆ ಅಂದರೆ ಸಾಫ್ಟ್ವೇರ್ ಈಸ್ ಈಸಿ ಟು ಎಸ್ ಇಟ್ ಈಸ್ ಈಸಿ ಟು ಚೇಂಜ್ ಬಟ್ ವೆನ್ ದ ಎಕ್ಸಾಕ್ಟ್ ಮ್ಯಾನ್ಯುವಲೇಷನ್ ಆ್ಯಂಡ್ ಟೆಸ್ಟಿಂಗ್ನ ನಾವು ಮಾಡಿದ್ವಿ ಅಂತ ಅಂದರೆ ಮಾತ್ರ ಅದು ಪಾಸಿಬಲ್ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಓಕೆನಾ? ಸೆಕೆಂಡ್ ಒನ್ ಏನು ಹೇಳ್ತಾರೆ ಅಂದರೆ ಕಂಪ್ಯೂಟರ್ ಪ್ರೊವೈಡ್ ಗ್ರೇಟರ್ ರಿಲಯಬಿಲಿಟಿ ದೆನ್ ದ ಡಿವೈಸಸ್ ದೇ ರೀಪ್ಲೇಸ್ ಅಂತ ಹೇಳ್ತಾರೆ. ಸೊ ಕಂಪ್ಯೂಟರ್ ಪ್ರೊವೈಡ್ ಅ ಗ್ರೇಟರ್ ರಿಲಯಬಿಲಿಟಿ. ವಿ ನೋ ದಟ್ ರಿಲಯಬಿಲಿಟಿ ಮೀನ್ಸ್ ಏನಾದರೂ ಒಂದು ಫೇಲ್ಯೂರ್ ಬರ್ತಿದೆ ಆ ಸಾಫ್ಟ್ವೇರಲ್ಲಿ, ನಾವು ಡೆವಲಪ್ ಮಾಡಿರೋ ಸಾಫ್ಟ್ವೇರಲ್ಲಿ ಏನಾದರೂ ಫೇಲ್ಯೂರ್ ಬರ್ತಿದೆ ಅಂತಂದರೆ ಆ ಫೇಲ್ಯೂರ್ನ ಅದು ತಡಿಬೇಕು. ಮೀನ್ಸ್ ಆ ಫೇಲ್ಯೂರ್ನೂ ಇದನ್ನು ಮಾಡಿಬಿಟ್ಟು ಸಾಫ್ಟ್ವೇರ್ ಒಂದು ಸ್ಟೇಬಲಲ್ಲಿ ಇರಬೇಕು. ಸೊ ಎಬಿಲಿಟಿ ಟು ಇನ್ ಕೇಸ್ ಫೇಲ್ಯೂರ್ ಆದ ಕೇಸಲ್ಲೂ ಕೂಡ ಅದನ್ನು ನಾವು ರಿಕವರಿ ಮಾಡೋ ಅಂಥ ಸ್ಟೇಜಲ್ಲಿ ಇರಬೇಕು. ಸೊ ಅವಾಗ ಏನು ಹೇಳ್ತಾರೆ ಅಂದರೆ ಕಂಪ್ಯೂಟರ್ ಈಸ್ ಗ್ರೇಟರ್ ರಿಲಯಬಿಲಿಟಿ ದೆನ್ ದ ಡಿವೈಸಸ್ ದೇ ರೀಪ್ಲೇಸ್. ಅಂದರೆ ಇವಾಗ ಹಾರ್ಡ್ವೇರಲ್ಲಿ ಏನು ಮಾಡ್ತಾರೆ ಅಂತಂದರೆ ಇವಾಗ ಒಂದೇನೋ ಫೇಲ್ ಆಗ್ತಿದೆ ಹಾರ್ಡ್ವೇರ್ ಕಾಂಪೋನೆಂಟ್ ಅಂತ ಅಂದರೆ ಫೇಲ್ ಆಯಿತು ಅಂತಂದರೆ ಆ ಕಾಂಪೋನೆಂಟ ನಾವು ರೀಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಅದೇ ಕಾಂಪೋನೆಂಟ ಮತ್ತೆ ರೀಯೂಸ್ ಮಾಡ್ಕೊಳ್ತೀವಿ ಅನ್ನೋಕ್ಕೆ ಆಗಲ್ಲ. ಬಟ್ ಸಾಫ್ಟ್ವೇರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಇನ್ ಕೇಸ್ ಸಾಫ್ಟ್ವೇರ್ ಆ ಥರ ಫೇಲ್ ಆಯಿತು ಅಂದರೂ ರಿಲಯಬಿಲಿಟಿ ಫ್ಯೂಚರ್ ಅನ್ನೋದು ಸಾಫ್ಟ್ವೇರಲ್ಲಿ ಇರೋದ್ರಿಂದ ಆ ಡೇಟಾ ನಾವು ಸೇವ್ ಮಾಡ್ತೀವಿ ಅಂತ ಹೇಳ್ಬೋದು. ಬಟ್ ಇಟ್ ಈಸ್ ನಾಟ್ ಅಟ್ ಆಲ್ ಟ್ರೂ ಇನ್ ದ ಆಲ್ ಕೇಸ್. ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಇವಾಗ ನಮಗೆ ಗೂಗಲ್ ಬ್ಯಾಕಪ್ ಗೊತ್ತಲ್ವಾ? ಸೊ ಗೂಗಲ್ ಬ್ಯಾಕಪ್ನ ನಾವು ಒಂದು ಸಾಫ್ಟ್ವೇರ್ ಅಂತ ತೊಗೊಂಡ್ರೆ ಇವಾಗ ಕೆಲವೊಂದು ಫೋನಲ್ಲಿ ನಾವು ಯಾವುದಾದ್ರೂ ಫೋಟೋನ ನಾವು ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಬ್ಯಾಕಪ್ ಅಂತ ಕೇಳ್ತಾ ಇರುತ್ತೆ. ಇನ್ ಕೇಸ್ ನಾವು ಬ್ಯಾಕಪ್ ಆಪ್ಷನ್ ಕ್ಲಿಕ್ಕೇ ಮಾಡಿರಲ್ಲಪ್ಪ, ಸೊ ಆವಾಗ ನಮ್ಮ ಮೊಬೈಲಲ್ಲಿರೋ ಅಟ್ ಸಮ್ ಕೇಸಲ್ಲಿ ನಮ್ಮ ಮೊಬೈಲಲ್ಲಿರೋ ಡೇಟಾ ಎಲ್ಲ ಹೋಗಿರುತ್ತೆ. ಸೊ ಡೇಟಾ ಬಟ್ ನಾವೇನು ಅಂದ್ಕೊಂಡಿರ್ತೀವಿ ಬಟ್ ಆ ಗೂಗಲ್ ಬ್ಯಾಕಪ್ಪಲ್ಲಿ ಸೇವ್. ಈಸ್ ಇಟ್ ಪಾಸಿಬಲ್? ನೋ. ಇವಾಗ ನಾವು ಬ್ಯಾಕಪ್ ಅಂತ ಕೊಟ್ಟೇ ಇಲ್ಲ. ಇನ್ ಕೇಸ್ ನಾವು ಬ್ಯಾಕಪ್ ಅಂತ ಕೊಟ್ಟಿದ್ರೆ ಸಾಫ್ಟ್ವೇರಲ್ಲಿರೋ ನಮ್ಮ ಡೀಟೇಲ್ಸ್ ಮತ್ತು ಡೇಟಾ ಎಲ್ಲ ಗೂಗಲ್ ಬ್ಯಾಕಪ್ಪಲ್ಲಿ ಹೋಗಿ ಡ್ರೈವಲ್ಲಿ ಹೋಗಿ ಸೇವ್ ಆಗಿರುತ್ತೆ. ಬಟ್ ನೀವು ಆ ಬ್ಯಾಕಪ್ನ ಕ್ಲಿಕ್ಕೇ ಮಾಡ್ದೇನೆ ಫೋನ್ ಏನೋ ಸಮ್ ಮೂಮೆಂಟಲ್ಲಿ ಎರೈಸ್ ಆಯಿತು ಅಂತ ಅಂದ್ಕೊಳ್ಳಿ, ಅವಾಗ ಅದು ರಿಲಯಬಲ್ ಅಂತ ಹೇಳೋಕ್ಕಾಗುತ್ತಾ? ಇವಾಗ ಡಿವೈಸ್ ಫೇಲ್ ಆಗಿದೆ ಬಟ್ ಅಲ್ಲಿರೋ ಡೇಟಾ ನಮಗೆ ಸೇವ್ ಆಗಿದೆ ಅಂತ ಹೇಳೋಕ್ಕಾಗುತ್ತಾ? ನೋ.
ಸೊ ಅದಕ್ಕೆ ಎರಡನೇದು ಏನು ಹೇಳ್ತಾರೆ ಅಂತಂದರೆ ಕಂಪ್ಯೂಟರ್ ಪ್ರೊವೈಡ್ ಎ ಗ್ರೇಟರ್ ರಿಲಯಬಿಲಿಟಿ ದೆನ್ ಇಟ್ ಈಸ್ ರೀಪ್ಲೇಸ್. ಹಾರ್ಡ್ವೇರ್ನ ರೀಪ್ಲೇಸ್ ಮಾಡ್ತಿದ್ದೀವಿ ಅಂತ ಅಂದರೂ ಕೂಡ ಬಟ್ ಕಂಪ್ಯೂಟರ್ಲಿ ರಿಲಯಬಿಲಿಟಿ ಫ್ಯೂಚರ್ ಇರೋದ್ರಿಂದ ನಾವು ಅದನ್ನು ಸೇವ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮಿತ್. ಸೊ ಥರ್ಡ್ ಒನ್ ಏನು ಹೇಳ್ತಾರೆ ಅಂತಂದರೆ ಟೆಸ್ಟಿಂಗ್ ಸಾಫ್ಟ್ವೇರ್ or prove correctness of software. So third one ಏನು ಹೇಳ್ತಾರೆ ಅಂದರೆ ಟೆಸ್ಟಿಂಗ್ ಎ ಸಾಫ್ಟ್ವೇರ್ ಆರ್ ಪ್ರೂವಿಂಗ್ ಎ ಕರೆಕ್ಟ್ನೆಸ್ ಆಫ್ ಸಾಫ್ಟ್ವೇರ್ ಇಟ್ ಡಸಂಟ್ ಫೇಲ್ ಅಂತ ಹೇಳ್ತಾರೆ. ಸೊ ಇವಾಗ ಇನ್ನೊಂದು ಮಿತ್ ಏನಂತಂದರೆ ಒಂದು ಸಾಫ್ಟ್ವೇರ್ನ ನಾವು ಫಸ್ಟ್ ಟೈಮ್ ಒಂದೆಲ್ಲ ಕೋಡೆಲ್ಲ ಬಿಲ್ಡ್ ಮಾಡಿದ್ವಿ, ಸೋರ್ಸ್ ಕೋಡ್ ಮಾಡಿದ್ವಿ, ಡಾಕ್ಯುಮೆಂಟೇಷನ್ ಮಾಡಿದ್ವಿ. ಸೊ ಎಲ್ಲ ಆದಮೇಲೆ ಏನು ಮಾಡಿದ್ವಿ ಅಂದರೆ ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್ನ ರೆಡಿ ಮಾಡಿದ್ವಿ. ಸೊ ರೆಡಿ ಆದಮೇಲೆ ನಾವೇನು ಮಾಡಿದ್ವಿ ಅಂದರೆ ಒನ್ ಟೈಮ್ ಟೆಸ್ಟ್ ಮಾಡಿದ್ದೀವಿ, ಓಕೆನಾ. ಸೊ ಒನ್ ಟೈಮ್ ಮ್ಯಾನ್ಯುವಲ್ ಯಾವುದೋ ಒಂದು ಟೆಸ್ಟಿಂಗ್ ಮಾಡಿದ್ದಾರೆ. ಸೊ ಅದಾದಮೇಲೆ ಟೆಸ್ಟಿಂಗ್ ಆಯಿತು. ಸೊ ದೆನ್ ಒಂದ್ಸಲ ಟೆಸ್ಟ್ ಆದ ತಕ್ಷಣ ಆ ಸಾಫ್ಟ್ವೇರ್ನ ನಾವು ಕರೆಕ್ಟ್ ಅಂತ ಹೇಳಿದ್ವಿ ಅಂದರೆ ದಟ್ ಸಾಫ್ಟ್ವೇರ್ ಶುಡ್ ಕರೆಕ್ಟ್ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಆಲ್ಸೋ ಮಿತ್. ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಟೈಮಲ್ಲಿ ಹೆಂಗಾಗುತ್ತೆ ಅಂತಂದರೆ ನಾವು ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿರ್ತೀವಿ. ಸೊ ಅದನ್ನು ಟೆಸ್ಟ್ ಕೂಡ ಮಾಡಿರ್ತೀವಿ. ಫಸ್ಟ್ ಕೇಸಲ್ಲಿ ಅದು ವರ್ಕ್ ಆಗಿರುತ್ತೆ, ಬೈ ದ ಚಾನ್ಸ್ ಹೆಂಗೋ ವರ್ಕ್ ಆಗಿರುತ್ತೆ, ಇಂಟರ್ನೆಟ್ ಇಶ್ಯೂನೋ ಏನೋ ವರ್ಕ್ ಆಗಿರುತ್ತೆ. ಬಟ್ ಅದಕ್ಕೆ ನಾವು ಮೇಯ್ನಾಗಿ ಇಂಟರ್ನೆಟ್ನ ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ನ ನಾವು ಕನ್ಸಿಡರ್ ಆಗಿ ತೊಗೊಂಡಿರ್ತೀವಿ. ಸೊ ಇಂಟರ್ನೆಟ್ನ ಕನ್ಸಿಡರ್ ತೊಗೊಂಡು ಮಾಡಿದಾಗ ಅದೇನಾಗುತ್ತೆ ಆ ಕೇಸಲ್ಲಿ ವರ್ಕ್ ಆಗಿರುತ್ತೆ. ಬಟ್ ಇನ್ನೊಂದು ಕೇಸಲ್ಲಿ ನಾವು ಇನ್ನೊಂದು ಕೇಸಲ್ಲಿ ಇಂಟರ್ನೆಟ್ ಆಫ್ ಮಾಡಿ ಟೆಸ್ಟಿಂಗ್ ಮಾಡೋದನ್ನ ಮಾಡ್ತಿರ್ತೀವಿ. ಸೊ ಬಟ್ ಫಸ್ಟ್ ಕೇಸಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಆ ಸಾಫ್ಟ್ವೇರ್ ನಾವು ಟೆಸ್ಟ್ ಮಾಡಬೇಕಾದ್ರೆ ಎಲ್ಲ ಕಂಡೀಷನನ್ನು ಅಷ್ಟು ಕರೆಕ್ಟಾಗಿ ನೋಡಿಲ್ಲ. ಸೊ ಯಾವುದೋ ಸಮ್ ಕಂಡೀಷನ್ನ ನೋಡ್ಕೊಂಡ್ಬಿಟ್ಟು ಆ ಸಾಫ್ಟ್ವೇರ್ನ ಟೆಸ್ಟ್ ಮಾಡ್ತಾರೆ. ಸೊ ಆ ಸಾಫ್ಟ್ವೇರ್ನ ಟೆಸ್ಟ್ ಮಾಡಿ ಆದಮೇಲೆ ಅವ್ರು ಇನ್ನೊಂದ್ಸಲ ಆ ಟೆಸ್ಟ್ನ ಮಾಡಿರಲ್ಲ. ಬಟ್ ಅವಾಗ ಅದೇನಂತ ಆಗುತ್ತೆ ಅಂದರೆ ಫಸ್ಟ್ ಟೈಮ್ ಟೆಸ್ಟಲ್ಲಿ ಅದು ಪಾಸ್ ಆಯಿತು ಅಂದ ತಕ್ಷಣ ದಟ್ ಸಾಫ್ಟ್ವೇರ್ ಈಸ್ ನಾಟ್ ಟ್ರೂ. ಸೊ ನಾವು ಎರರ್ ಫೈಂಡ್ ಔಟ್ನ ಯಾಕೆ ಮಾಡ್ತೀವಿ? ಸಾಫ್ಟ್ವೇರ್ ಈಸ್ ಫ್ರೀ ಫ್ರಮ್ ಫೇಲ್ಯೂರ್. ಜಸ್ಟು ಆ ಸಾಫ್ಟ್ವೇರು ಎರರಿಂದ ಫ್ರೀ ಆಗಲಿ ಅನ್ನೋದಕ್ಕೋಸ್ಕರ ನಾವು ಟೆಸ್ಟಿಂಗ್ ಮಾಡ್ತೀವೋ ಹೊರತು ಸೊ ಆ ಟೆಸ್ಟಿಂಗ್ ಮಾಡಿದ ತಕ್ಷಣವೇ ಸಾಫ್ಟ್ವೇರ್ ಕರೆಕ್ಟ್ ಇದೆ ಅಂತ ಹೇಳಲ್ಲ. ಸೊ ದಿಸ್ ಈಸ್ ಅ ಮಿತ್, ಓಕೆನಾ. ಸೊ ಇನ್ನೊಂದು ನೆಕ್ಸ್ಟ್ ಫಿಫ್ತ್ ಮಿತ್ ಏನಂದರೆ ಸಾಫ್ಟ್ವೇರ್ ವರ್ಕ್ ಅಟ್ ಫಸ್ಟ್ ಟೈಮ್. ಸೊ ಸಾಫ್ಟ್ವೇರ್ ವರ್ಕ್ ಅಟ್ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅ ಬಿಗ್ ಮಿತ್, ಓಕೆನಾ. ಯಾಕಂತ ಅಂದರೆ ಏನು ಹೇಳ್ತಿದ್ದಾರೆ ಅಂತಂದರೆ ಸಾಫ್ಟ್ವೇರು ಒಂದ್ಸಲ ಬಿಲ್ಡ್ ಮಾಡಿದ ತಕ್ಷಣವೇ ಏನೂ ಬರಲ್ಲ. ಸೊ ಸಾಫ್ಟ್ವೇರ್ ಹೆಂಗೆ ಅಂದರೆ ನಾವು ಮಾಡಿದ ತಕ್ಷಣ ವರ್ಕ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಈಸ್ ಇಟ್ ಟ್ರೂ? ಸೊ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಕೇಳಿದ್ರು ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಟ್. ಇವಾಗ ಇನ್ನೂ ಒಂದು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಒಬ್ಬರು ಏರೋನಾಟಿಕಲ್ ಇಂಜಿನಿಯರ್ ಅಂತ ತಗೊಳ್ಳಿ. ಸೊ ಆ ಏರೋನಾಟಿಕಲ್ ಇಂಜಿನಿಯರ್ನ ನಾವು ತಗೊಂಡಾಗ ಹೆಂಗಾಗುತ್ತೆ ಅಂತಂದರೆ ಸೊ ಏರೋನಾಟಿಕಲ್ ಇಂಜಿನಿಯರ್ ಹತ್ರ ಹೋಗ್ಬಿಟ್ಟು ನಾವು ಒಂದು ಏರ್ಕ್ರಾಫ್ಟ್ನ ಬಿಲ್ಡ್ ಮಾಡಿಕೊಡಿ ಅಂತ ಕೇಳ್ತೀವಿ. ಸೊ ನಾವು ಅವ್ರಿಗೆ ಬಿಲ್ಡ್ ಮಾಡಿಕೊಡಿ ಅಂತ ಕೇಳಿದಾಗ ಅವ್ರು ಒಂದು ಕಾಸ್ಟ್ ಹೇಳ್ತಾರೆ, ಇಷ್ಟು ಕಾಸ್ಟ್ ಬೇಕು, ಇಷ್ಟು ಕಾಸ್ಟ್ ಆಗುತ್ತೆ ಅಂತ. ಸೊ ನಾವೇನು ಹೇಳ್ತೀವಿ ಅವರಿಗೆ, ಅವರು ಇಷ್ಟು ಕಾಸ್ಟ್ ಆಗುತ್ತೆ ಅಂತ ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಹೇಳ್ತಾರೆ. ಸೊ ಅವಾಗ ನಾವೇನು ಹೇಳ್ತೀವಿ ಅವ್ರಿಗೆ ಅಂತಂದರೆ ಓಕೆ ನಮಗೆ ಡೈರೆಕ್ಟ್ ಬಿಲ್ಡ್ ಬೇಡ, ನಮ್ಮ ಪ್ರೋಟೋಟೈಪು ಏನು ಬೇಡ, ಡೈರೆಕ್ಟಾಗಿ ನಮಗೆ ಪ್ರೊಡಕ್ಷನ್ ಲೆವೆಲಿಂದನೇ ಒಂದು ಪ್ರಾಡಕ್ಟ್ನ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಪ್ರೊಡಕ್ಷನ್ ಲೆವೆಲ್ ಯಾವಾಗ ಹೋಗುತ್ತೆ ಅಂತ ಅಂದರೆ ಫುಲ್ ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿಬಿಟ್ಟು ಒಂದು ರಫ್ ಮಾಡ್ಯೂಲ್ ಮಾಡಿಬಿಟ್ಟು ಆ ರಫ್ ಮಾಡ್ಯೂಲ್ ವರ್ಕ್ ಕರೆಕ್ಟಾಗಿ ಆಗ್ತಿದೆ ಅಂದರೆ ಮಾತ್ರ ಪ್ರೊಡಕ್ಷನ್ ಲೆವೆಲಿಗೆ ಹೋಗುತ್ತೆ. ಬಟ್ ಈ ಕೇಸಲ್ಲಿ ಕಸ್ಟಮರ್ ಏನು ಕೇಳ್ತಿದ್ದಾರೆ ಅಂತಂದರೆ ಪ್ರೊಡಕ್ಷನ್ ಡೈರೆಕ್ಟ್ ನಮಗೆ ಮ್ಯಾನ್ಯುವಲ್ ಡಾಕ್ಯುಮೆಂಟೇಷನ್ ಬೇಡ, ಪ್ರೋಟೋಟೈಪಿಂಗ್ ಬೇಡ, ಏನು ಹೇಳ್ತಿದ್ದಾರೆ ಡೈರೆಕ್ಟ್ ಪ್ರೊಡಕ್ಷನ್ ಲೆವೆಲಿಗೆ ಕೊಡಿ ಅಂತ ಕೇಳಿದಾಗ ದಟ್ ಏರೋನಾಟಿಕಲ್ ಇಂಜಿನಿಯರ್ ಶುಡ್ ಲಾಫ್ ಅಲ್ವಾ. ಆಬ್ವಿಯಸ್ಲಿ ಯಾರಾದರೂ ನಗ್ತಾರೆ, ಯಾಕಂದರೆ ಸೊ ಇವ್ರಿಗೇನೂ ಗೊತ್ತಿಲ್ಲ ಅಂತ. ಸೊ ಅದಕ್ಕೆ ಈ ಮೂಮೆಂಟಲ್ಲಿ ಸಾಫ್ಟ್ವೇರ್ ಡೆವಲಪರ್ಸ್ ಏನು ಥಿಂಕ್ ಮಾಡ್ತಾರೆ ಅಂದರೆ ಸೊ ದೇ ಶುಡ್ ಥಿಂಕ್ ಸಾಫ್ಟ್, ಓಕೆನಾ. ಸೊ ಅವ್ರೇನು ಅವಾಗ ಅವ್ರು ಹೇಳ್ತಾರೆ ನೋ ಇಟ್ ಈಸ್ ಫಸ್ಟ್ ಟೈಮ್ ಏನೋ ಒಂದು ಆಯಿತು ಅಂದ ತಕ್ಷಣ ಅದು ವರ್ಕ್ ಆಗಲ್ಲ, ಅದನ್ನು ವಿ ಹ್ಯಾವ್ ಟು ಅನಲೈಸ್ ದೆಮ್. ಅವ್ರಿಗೆ ಅದನ್ನು ಅರ್ಥ ಮಾಡಿಸ್ಬೇಕು ನಾವು. ಸೊ ಫಸ್ಟ್ ಟೈಮ್ ಒಂದು ಏನೋ ಬಿಲ್ಡ್ ಮಾಡಿದ್ವಿ ಅಂದ ತಕ್ಷಣ ಅದು ಫಸ್ಟ್ ಟೈಮೇ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಟ್ ಈಸ್ ಆಲ್ಸೋ ಒನ್ ಮಿತ್. ಸೊ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಸಾಫ್ಟ್ವೇರ್ ಕ್ಯಾನ್ ಬಿ ಡಿಸೈನ್ ಥ್ರೋಲಿ ಎನಫ್ ಟು ಅವಾಯ್ಡ್ ದ ಮೋಸ್ಟ್ ಇಂಟಿಗ್ರೇಷನ್ ಅಂತ ಹೇಳ್ತಾರೆ. ಸೊ ಹೆಂಗೆ ಅಂತಂದರೆ ಒಂದು ಸಾಫ್ಟ್ವೇರ್ನ ನಾವು ಡೆವಲಪ್ ಮಾಡಿದ್ವಿ ಅಂತಂದರೆ ಮೋಸ್ಟ್ ಆಫ್ ದ ಇಂಟಿಗ್ರೇಷನ್ಸಿಗೆ ಆ ಸಾಫ್ಟ್ವೇರ್ ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಈಸ್ ಇಟ್ ಟ್ರೂ? ನೋ. ಯಾಕಂದರೆ ಒಂದು ಸಾಫ್ಟ್ವೇರ್ ಇವಾಗ ಪರ್ಟಿಕ್ಯುಲರ್ ಆಗಿ ಹೆಂಗೆ ಮಾಡಿರ್ತೀವಿ ನಾವು ಅಂತಂದರೆ ಒಂದು ಸಾಫ್ಟ್ವೇರ್ನ
ಒಬ್ರು ಯೂಸರ್ನ ಕಾನ್ಸಂಟ್ರೇಟ್ ಮಾಡಿ ಮಾಡಿರ್ತೀವಿ. ಇನ್ ದ ಸೆಕೆಂಡ್ ಸೆನ್ಸಲ್ಲಿ ಆ ಬೇರೆ ಯೂಸರ್ ಇನ್ನೊಂದು ಥರದ್ದು ಅದನ್ನೇ ಕೇಳ್ತಿದ್ದಾರೆ ಅಂದರೆ, ಕೇಳ್ತಿದ್ದಾರೆ ಇನ್ ದ ಸೆನ್ಸ್ ಪೂರ್ತಿ ಅದೇ ಬೇಕಂತ ಕೇಳ್ತಿಲ್ಲ, ಬೇರೆ ಚೇಂಜಸ್ನು ಕೇಳ್ತಿದ್ದಾರೆ. ಆವಾಗ ನಾವೇನು ಮಾಡ್ತೀವಿ, ರಿಯೂಸಬಿಲಿಟಿ ಆಗುತ್ತೆ, ಇಂಟಿಗ್ರೇಷನ್ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಒನ್ ಮಾಡಿರೋದೇ ತಗೊಂಡೋಗ್ಬಿಟ್ಟು ಸೆಕೆಂಡ್ ಒನ್ನಿಗೆ ಕೊಟ್ಟರೆ ಈಸ್ ಇಟ್ ವರ್ಕ್ ನೋ ದಟ್ ಆ ಕೇಸಲ್ಲಿ ಏನಾಗುತ್ತೆ ಅಂದರೆ ಸಾಫ್ಟ್ವೇರು ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಒಂದ್ಸಲ ಇಂಟಿಗ್ರೇಷನ್ ಆಗಿರೋದು ಕೂಡ ನೆಕ್ಸ್ಟ್ ಸಲ ಇಂಟಿಗ್ರೇಷನ್ ಮಾಡ್ತಿದ್ದೀವಿ ಅಂದರೆ ವಿ ಹ್ಯಾವ್ ಟು ಕ್ರಾಸ್ ವೆರಿಫಿಕೇಶನ್ ದಟ್. ಸೊ ಆ ಥರ ವೆರಿಫೈ ಮಾಡಿ ಮುಂದೆ ಹೋದರೆ ಮಾತ್ರ ಅದು ನಿಜ ಆಗುತ್ತೆ, ಅದರ್ವೈಸ್ ಇಟ್ ಈಸ್ ಎ ಮಿತ್ ಅಂತ ನಾವು ಹೇಳ್ಬೋದು. ಇನ್ನೊಂದು ಏನು ಹೇಳ್ತೀವಿ ಅಂದರೆ, ಸಾಫ್ಟ್ವೇರ್ ವಿತ್ ಮೋರ್ ಫ್ಯೂಚರ್ ಈಸ್ ಬೆಟರ್ ಸಾಫ್ಟ್ವೇರ್. ಸೊ ಇವಾಗ ನಾವೇನು ಹೇಳ್ತೀವಿ ಗೊತ್ತಾ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವುದಾದ್ರೂ ಒಂದು ಶಾಪಿಗೆ ಹೋಗಿರ್ತೀವಿ ಅಂತ ತಗೊಳ್ಳಿ, ಆವಾಗ ಏನೋ ಒಂದು ಪ್ರಾಡಕ್ಟ್ ನೋಡ್ತೀವಿ ನಾವು. ಸೊ ಪ್ರಾಡಕ್ಟ್ ನೋಡಿದಾಗ ಒಂದು ಪ್ರಾಡಕ್ಟ್ ಮೇಲೆ ಈ ಪ್ರಾಡಕ್ಟಲ್ಲಿ ಇಷ್ಟಿಷ್ಟು ಅಡ್ವಾಂಟೇಜ್ ಇದೆ ಅಂತ ಬರೆದಿರ್ತಾರೆ, ಇನ್ನೊಂದು ಪ್ರಾಡಕ್ಟಲ್ಲಿ ಅದೇ ಪ್ರಾಡಕ್ಟೇ ಬಟ್ ವಿತ್ ಲೋ ಅಡ್ವಾಂಟೇಜಸ್ನ ಬರೆದಿರ್ತಾರೆ. ಸೊ ನಾವೇನು ಅಂದ್ಕೊಳ್ತೀವಿ, ಸಾಫ್ಟ್ವೇರ್ ವಿತ್ ಮೋರ್ ಫ್ಯೂಚರ್ ಈಸ್ ಬೆಟರ್ ಅಂತ ಅಂದ್ಕೊಳ್ತೀವಿ. ಬಟ್ ಮೋರ್ ಫ್ಯೂಚರ್ ಇತ್ತು ಅಂತ ಅಂದರೆ, ಸೊ ಏನೋ ಮೋರ್ ಫ್ಯೂಚರ್ ಇದೆ ಬಟ್ ಕಾಸ್ಟ್ ಕಡಿಮೆ ಇದೆ ಅಂದರೆ ದೇರ್ ಈಸ್ ಎ ಡಿಫೆಕ್ಟ್ ಅಲ್ವಾ. ಸೊ ಆ ಥರ ಡಿಫೆಕ್ಟ್ ಇರುತ್ತೆ. ಸೊ ನಾವು ಅದಕ್ಕೆ ಅದನ್ನ ಹೇಳೋಕ್ಕಾಗಲ್ಲ. ಕೆಲವೊಂದು ಏನಿರುತ್ತೆ, ಸೊ ಕಡಿಮೆನೇ ಫ್ಯೂಚರ್ ಇರುತ್ತೆ ಬಟ್ ಇಟ್ ಶುಡ್ ವರ್ಕ್ ಫೈನ್. ಓಕೆನಾ. ಸೊ ಇವಾಗ ಎರಡು ಎಕ್ಸಾಂಪಲ್ ತೊಗೊಂಡ್ವಿ ಅಂತ ನಾವು ತೊಗೊಂಡ್ರೆ, ಸೊ ಒಂದು ಪ್ರಾಡಕ್ಟ್ ಇದೆ. ಸೊ ಒಂದು ಪ್ರಾಡಕ್ಟ್ ಏನಾಗಿದೆ ಅಂತಂದರೆ ಮಲ್ಟಿಪಲ್ ಫ್ಯೂಚರ್ ಇದೆ ಬಟ್ ಅದು ವರ್ಕ್ ಆಗ್ತಿಲ್ಲ. ಬಟ್ ಸೆಕೆಂಡ್ ಪ್ರಾಡಕ್ಟ್ ಇದೆ ವಿತ್ ಲಿಮಿಟೆಡ್ ಫ್ಯೂಚರ್ ಇದೆ ಬಟ್ ಇಟ್ ವರ್ಕ್ ಫೈನ್. ಸೊ ಯಾವುದಕ್ಕೆ ಕಸ್ಟಮರ್ ಇದನ್ನು ಮಾಡ್ತಾರೆ ಅಂತಂದರೆ, ಯಾವ್ದು ವರ್ಕ್ ಫೈನ್ ಆಗ್ತದೆ ಅದು. ಸೊ ನಾವು ಹೇಳೋಕ್ಕಾಗಲ್ಲ ಅಲ್ವಾ, ಸಾಫ್ಟ್ವೇರ್ ಇದೆ, ಸೊ ಮೋರ್ ಫ್ಯೂಚರ್ ಇರೋ ಸಾಫ್ಟ್ವೇರು ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತ ನಾವು ಅನಲೈಸ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಏನಂತ ಹೇಳ್ಬೋದು ನಾವು, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮಿತ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಏನಂತಂದರೆ, ಪುಟ್ಟಿಂಗ್ ಎ ಸಾಫ್ಟ್ವೇರ್ ಡೆವಲಪರ್ ಅಂದರೆ ಸಾಫ್ಟ್ವೇರ್ನ ಡೆವಲಪರ್ಸ್ನ ಜಾಸ್ತಿ ಜನನ ನಾವು ಪ್ರಾಜೆಕ್ಟಿಗೆ ಹಾಕ್ದಂಗೆ ಸಾಫ್ಟ್ವೇರು ಬೇಗ ಡಿಲಿವರಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಆಲ್ಸೋ ಮಿತ್. ಯಾಕಂದರೆ ಫಾರ್ ಎಕ್ಸಾಂಪಲ್ ಮೀ ಆ್ಯಸ್ ಎ ಡೆವಲಪರ್ ಹೆಂಗಾಗುತ್ತೆ ಅಂತಂದರೆ, ಇವಾಗ ಇನಿಷಿಯಲ್ ಸ್ಟೇಜಲ್ಲಿ ಸಾಫ್ಟ್ವೇರ್ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಸ್ಲೋ ಆಗಿ ಒಂದು 4 ಜನ ಟೀಮ್ ಮೆಂಬರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೆ 4 ಜನ ಟೀಮ್ ಮೆಂಬರ್ಸ್ ಇದ್ದಾರೆ. ಸೊ ಆ 4 ಜನ ಸೇರಿಕೊಂಡು ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಅವ್ರು ಹಂಗೆ ಡೆವಲಪ್ ಮಾಡ್ತಾ ಇರಬೇಕಾದ್ರೆ ಒಂದು ಇನ್ಸ್ಟೆನ್ಸಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಅವ್ರಿಗೆ ಮ್ಯಾನೇಜರಿಗೆ ಏನಂತ ಫೀಲ್ ಆಗುತ್ತೆ ಅಂತಂದರೆ, ಆ ಸಾಫ್ಟ್ವೇರ್ ಟೈಮ್ ಇನ್ನೂ ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಮಿಡಲ್ ಆಫ್ ಇದ್ರೊಳಗೆ ಏನು ಮಾಡಿಬಿಡ್ತಾರೆ, ಇನ್ನಿಬ್ರು ಪ್ರಾಜೆಕ್ಟ್ ಇಂಜಿನಿಯರ್ಸ್ನ ಹಾಕಿದ್ರು ಅಂತ ಅಂದ್ಕೊಳ್ಳಿ. ಸೊ ಆ ಕೇಸಲ್ಲಿ ಏನಾಗ್ಬೋದು ಅಂತಂದರೆ, ಒಂದು ಇನ್ ಕೇಸ್ ಅವರಿಗೆಲ್ಲ ಗೊತ್ತಿದ್ದು ಜಾಯಿನ್ ಆಗಿ ಮಾಡ್ತಿದ್ದಾರೆ ಅಂತಂದರೆ ಎಕ್ಸ್ಪೆಕ್ಟೆಡ್ ಟೈಮ್ ಅವ್ರು ಹೇಳೋದಕ್ಕಿಂತ ಬೇಗನೆ ಮುಗಿಸ್ಬೋದು. ಇಲ್ಲ ಅವ್ರು ಬಂದಿರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಡಿಲೇ ಟೈಮ್ ಆ್ಯಕ್ಚುಲಿ ಜಾಸ್ತಿ ಆಗುತ್ತೆ. ಯಾಕಂತ ಅಂದರೆ ಅವ್ರಿಗೆ ಪ್ರಾಜೆಕ್ಟ್ ಇನ್ ಕೇಸ್ ಹಾಕಿದರೆ ಪ್ರಾಜೆಕ್ಟ್ ಐಡಿಯಾ ಗೊತ್ತಿಲ್ಲ ಅಂತಂದರೆ ಪ್ರಾಜೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಇನ್ ಕೇಸ್ ಅವ್ರಿಗೆ ನಾವು ಹೇಳ್ಕೊಡೋ ಟೈಮಿಂಗ್ಸ್ ಹೋಯ್ತು, ಅಥವಾ ಇವಾಗ ಜಾಸ್ತಿ ಜನ ಇದ್ದಾರೆ ಅಂತ ಅಂದ ತಕ್ಷಣ ಕೆಲವೊಬ್ರು ವರ್ಕ್ ಕಡಿಮೆ ಮಾಡಿಬಿಡ್ತಾರೆ. ಯಾಕಂದರೆ ಅವ್ನು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟು. ಸೊ ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್ನ ಮಿಡಲ್ ಆಫಲ್ಲಿ ನಾವು ಪ್ರಾಜೆಕ್ಟ್ಗೆ ಹಾಕೋದ್ರಿಂದ ಡಿಲೇ ಟೈಮ್ ಜಾಸ್ತಿ ಆಗುತ್ತೋ ಹೊರತು ಕಡಿಮೆ ಆಗಲ್ಲ. ಸೊ ಅದನ್ನು ಕೂಡ ನಾವೇನು ಹೇಳ್ತಾರೆ ಅಂದರೆ, ಇಟ್ ಈಸ್ ಎ ಸಾಫ್ಟ್ವೇರ್ ಮಿತ್ ಅಂತ ಹೇಳ್ತಾರೆ. ಓಕೆನಾ. ಸೊ ಸಮ್ ಟರ್ಮಿನಾಲಜೀಸ್. ಓಕೆ, ಇವಾಗ ಸಾಫ್ಟ್ವೇರಲ್ಲಿ ಕೆಲವೊಂದು ಟರ್ಮಿನಾಲಜೀಸ್ ಬರುತ್ತೆ. ಸೊ ಅದ್ಯಾವ್ದು ಅಂತ ನೋಡೋಣ. ಸೊ ನಮಗೆ ಗೊತ್ತು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದರೆ ಗೊತ್ತು, ಸಾಫ್ಟ್ವೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನು ಅಂತ ಗೊತ್ತು, ಎವಲ್ಯೂಷನ್ ಆಫ್ ಸಾಫ್ಟ್ವೇರ್ ಹೆಂಗಾಯಿತು ಅಂತ ಗೊತ್ತು, ವಾಟ್ ಆರ್ ಆಲ್ ದ ಸಾಫ್ಟ್ವೇರ್ ಮಿತ್ ಅಂದರೆ ಗೊತ್ತಾಯಿತು. ಸೊ ಇವಾಗ ಸಾಫ್ಟ್ವೇರ್ ಟರ್ಮಿನಾಲಜೀಸ್. ಸೊ ಸಾಫ್ಟ್ವೇರ್ ಟರ್ಮಿನಾಲಜಿಯಲ್ಲಿ ಫಸ್ಟು ಪ್ರೊಸೆಸ್ಸು, ದೆನ್ ಪ್ರಾಡಕ್ಟ್. ಸೊ ಪ್ರೊಸೆಸ್ ಮತ್ತು ಪ್ರಾಡಕ್ಟ್. ಸೊ ಪ್ರೊಸೆಸ್ ವಿ ಆಲ್ ನೋ ದಟ್. ಸೊ ಪ್ರಾಡಕ್ಟ್ ಅಂತ ಅಂದರೆ ಏನು? ಸೊ ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ಡಿಲಿವರ್ಡ್ ಟು ದ ಕಸ್ಟಮರ್. ಸೊ ಏನೋ ಒಂದು ಪ್ರಾಡಕ್ಟ್ ಇದೆ, ಏನೋ ಒಂದು ಮಾಡಿದ್ದೀವಿ. ಸೊ ಫೈನಲಿ ಏನನ್ನ ಕಸ್ಟಮರ್ಗೆ ನಾವು ಡಿಲಿವರ್ ಮಾಡ್ತೀವಿ. ಸೊ ವಾಟ್ ಈಸ್ ಡಿಲಿವರ್ಡ್ ಟು ದ ಕಸ್ಟಮರ್ ಅಂತ ಏನು ಹೇಳ್ತಾರೆ ಅಂತ ಅಂದರೆ ಅದನ್ನು ಪ್ರಾಡಕ್ಟ್ ಅಂತ ಕರೀತಾರೆ. ಸೊ ಪ್ರಾಡಕ್ಟಲ್ಲಿ ಏನಿರ್ಬೋದು, ಇವಾಗ ಯೂಸರ್ ಮ್ಯಾನ್ಯುವಲ್ಸ್ ಆಗಿರ್ಬೋದು, ಆಪ್ರೇಟಿಂಗ್ ಪ್ರೊಸೀಜರ್ಸ್ ಆಗಿರ್ಬೋದು, ಸೋರ್ಸ್ ಕೋಡ್ ಆಗಿರ್ಬೋದು. ಸೊ ದೇ ಆಲ್ ಕಮ್ಸ್ ಅಂಡರ್ ಪ್ರಾಡಕ್ಟ್. ಪ್ರೋಸೆಸ್ ಅಂತ ಅಂದ್ರೇನು? ದ ವೇ ಇನ್ ವಿಚ್ ವಿ ಬಿಲ್ಡ್ ಎ ಪ್ರಾಡಕ್ಟ್. ಯಾವ ವೇ ಅಲ್ಲಿ ನಾವು ಪ್ರಾಡಕ್ಟ್ನ ಬಿಲ್ಡ್ ಮಾಡ್ತೀವೋ ಅದನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಪ್ರೋಸೆಸ್ ಅಂತ ಕರಿತೀವಿ. ಸೊ ಪ್ರೋಸೆಸ್ ಅದು ಆರ್ಗನೈಸೇಷನ್, ವಿ ಆಲ್ ನೋ ದಟ್ ಪ್ರೋಸೆಸ್ ಇಸ್ ಡಿಫರ್ ಫ್ರಮ್ ಆರ್ಗನೈಸೇಷನ್ ಟು ಆರ್ಗನೈಸೇಷನ್ ಆಗುತ್ತೆ. ಸೊ ಪ್ರಾಡಕ್ಟ್ ಅಂತ ಅಂದ್ರೆ ಏನು? ವಾಟ್ ಈಸ್ ಡಿಲಿವರ್ಡ್ ಟು ದ ಕಸ್ಟಮರ್ ಅಂತ ಏನು ಕರಿತೀವಿ ಅದನ್ನು ಪ್ರಾಡಕ್ಟ್ ಅಂತ ಕರಿತೀವಿ. ದ ವೇ ಇನ್ ವಿಚ್ ವಿ ಡಿಲಿವರ್ ದ ಪ್ರಾಡಕ್ಟ್ ಅಂತ ಅಂದರೆ ಅದನ್ನು ಏನಂತ ಕರಿತೀವಿ ಅಂದರೆ
ಪ್ರೋಸೆಸ್ ಅಂತ ಕರಿತೀವಿ. ಸೊ ಇದಾಯ್ತು. ಸೊ ದೆನ್ ಡಿಲಿವರಬಲ್ಸ್ ಅಂಡ್ ಮೈಲ್ಸ್ಟೋನ್ಸ್. ಸೊ ಡಿಲಿವರಬಲ್ಸ್ ಅಂಡ್ ಮೈಲ್ಸ್ಟೋನ್ಸ್ ಅಂತ ಅಂದ್ರೆ ಏನು? ಸೊ ಡಿಲಿವರಬಲ್ಸ್ ಅಂತ ಅಂದ್ರೇನು, ಫೈನಲ್ ಆಗಿ ನಾವು ಏನೇನು ಕಸ್ಟಮರ್ಗೆ ಡಿಲಿವರ್ ಮಾಡ್ತಿದ್ದೀವಿ ಅಥವಾ ಇನ್ ಪ್ರೋಸೆಸ್ ಇನ್ ಬಿಟ್ವೀನ್ ದ ಪ್ರೋಸೆಸ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್, ಅಂದರೆ ಸಾಫ್ಟ್ವೇರ್ನ ಡೆವಲಪ್ ಮಾಡಬೇಕಾದ್ರೆ ಏನೇನು ಪ್ರೋಸೆಸ್ ಮಾಡಬೇಕಾದ್ರೆ ಏನೆಲ್ಲ ನಾವು ಜನರೇಟ್ ಮಾಡ್ತೀವಿ ಅನ್ನೋದನ್ನ ನಾವು ಡಿಲಿವರಬಲ್ಸ್ ಅಂತ ಕರಿತೀವಿ. ಸೊ ಡಿಲಿವರಬಲ್ಸ್ಗೆ ಫಾರ್ ಎಕ್ಸಾಂಪಲ್ ಏನೇನು ಕೊಡ್ಬೋದು ಅಂದರೆ ಯೂಸರ್ ಮ್ಯಾನುವಲ್ಸ್ ಮಾಡ್ತೀವಿ, ಆಮೇಲೆ ಸೋರ್ಸ್ ಕೋಡ್ ಆಗಿರ್ಬೋದು, ಆಪರೇಟಿಂಗ್ ಪ್ರೊಸೀಜರ್ಸ್ ಆಗಿರ್ಬೋದು. ಸೊ ಅದನ್ನೆಲ್ಲ ನಾವು ಏನಂತ ಕರಿತೀವಿ ಅಂತಂದರೆ ಡಿಲಿವರಬಲ್ಸ್ ಅಂತ ಕರಿತೀವಿ. ಸೊ ಮೈಲ್ ಸ್ಟೋನ್ಸ್ ಅಂತ ಅಂದರೆ ಏನು ಅಂತಂದರೆ, ಮೈಲ್ ಸ್ಟೋನ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಕೇಳ್ತೀವಿ ನಿಮ್ಮ ಮೈಲ್ ಸ್ಟೋನ್ ಏನು ಅಂತ ಕೇಳ್ತೀವಿ. ಸೊ ಮೈಲ್ ಸ್ಟೋನ್ ಅಂತಂದರೆ ಒಂದು ಟಾರ್ಗೆಟ್ ಇರುತ್ತೆ, ಸೊ ಅದನ್ನು ಅಚೀವ್ ಮಾಡ್ತಿದ್ದೀವಿ ಅಂತ. ಸೊ ಮೈಲ್ ಸ್ಟೋನ್ ನಾವೇನಂತ ಕರಿಬೋದು ಸಾಫ್ಟ್ವೇರಲ್ಲಿ ಅಂತಂದರೆ ಇವೆಂಟ್ ಅಂತ ಕರಿಬೋದು. ಸೊ ಇವೆಂಟ್ ಅದೇನಕ್ಕೆ ಅಂದರೆ ಸ್ಟೇಟಸ್ ಆಫ್ ಪ್ರಾಜೆಕ್ಟ್ನ ಅಸರ್ಟೈನ್ ಮಾಡೋದಕ್ಕೆ ಏನು ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಮೈಲ್ ಸ್ಟೋನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಮೈಲ್ ಸ್ಟೋನ್ಸ್ ಆರ್ ದ ಇವೆಂಟ್ಸ್ that is used to ascertain the status of project. ಒಂದು ಸ್ಟೇಟಸ್ನ ಪ್ರಾಜೆಕ್ಟ್ನ ನಾವು ಇದನ್ನು ಮಾಡೋದಕ್ಕೆ ಮೈಲ್ ಸ್ಟೋನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಮೈಲ್ ಸ್ಟೋನ್ಸ್ ಅಂತಂದರೆ ಏನು ಮಾಡ್ಬೋದು ಅಂದರೆ ಫೈನಲೈಸೇಷನ್ ಆಫ್ ಡಾಕ್ಯುಮೆಂಟೇಷನ್ ಸ್ಟ್ರಕ್ಚರ್ ಇಸ್ ಎ ಮೈಲ್ ಸ್ಟೋನ್ ಅಂತ ಕರಿಬೋದು. ಇವಾಗ ಒಂದು ಪ್ರಾಜೆಕ್ಟಿಂದು ಒಂದು ಡಾಕ್ಯುಮೆಂಟೇಷನ್ ಇರುತ್ತೆ, ಡಿಸೈನ್ ಡಾಕ್ಯುಮೆಂಟೇಷನ್ ಇರುತ್ತೆ, ಅದನ್ನು ನಾವು ಇವತ್ತು ಫೈನಲ್ ಮಾಡ್ತಿದ್ದೀವಿ ಅಂತಂದರೆ ಇಟ್ ಈಸ್ ಒನ್ ಆಫ್ ದ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಅಥವಾ ಯೂಸರ್ ಮ್ಯಾನುವಲ್ಸ್ನ ಫೈನಲೈಸೇಷನ್ ಆಫ್ ಯೂಸರ್ ಮ್ಯಾನುವಲ್ಸ್, ಯೂಸರ್ಗೆ ಒಂದು ಮ್ಯಾನುವಲ್ ಅಂತ ಮಾಡಿರ್ತೀವಿ. ಸೊ ಆ ಥರದ ಮ್ಯಾನುವಲ್ಸ್ನ ನಾವು ಟುಡೇ ಫೈನಲೈಸ್ ಮಾಡ್ತಿದ್ದೀವಿ. ಸೊ ಇಟ್ ಈಸ್ ಆಲ್ಸೋ ಒನ್ ಮೈಲ್ ಸ್ಟೋನ್. ಸೊ ಮೈಲ್ ಸ್ಟೋನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಇವಾಗ ಪ್ರೋಸೆಸ್ ಆ್ಯಂಡ್ ಪ್ರಾಡಕ್ಟಲ್ಲಿ ಹೆಂಗಾಗುತ್ತೆ ಅಂತಂದರೆ, ಪ್ರೋಸೆಸ್ ಏನಾದರೂ ವೀಕ್ ಆಯಿತು ಅಂತಂದರೆ ಓವರ್ ಆಲ್ ಪ್ರಾಡಕ್ಟ್ ಏನಾಗುತ್ತೆ ಅಂತಂದರೆ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ದೆನ್ ಪ್ರೊಡಕ್ಟಿವಿಟಿ ಆ್ಯಂಡ್ ಎಫರ್ಟ್. Productivity and effort. So productivity and effort are the another terminologies of the software. For example, ಇವಾಗ productivity ಅಂತ ನಾವು ಕನ್ಸಿಡರ್ ತಗೊಂಡ್ವಿ ಅಂತಂದ್ರೆ, productivity ಅಂತ ಅಂದ್ರೆ ಏನಂದ್ರೆ ಇವಾಗ ಏನೋ ಒಂದು ಸಾಫ್ಟ್ವೇರ್ ಮಾಡ್ತಾ ಇದ್ದೀವಿ ನಾವು. ಸೊ ಅದು ಮಾಡಿದ್ವಿ ಅಂದ ತಕ್ಷಣ ಅದನ್ನ ನಾವು ಪ್ರಾಡಕ್ಟ್ ಅಂತ ಹೇಳಕ್ಕಾಗಲ್ಲ. ಸೊ ಪ್ರೊಡಕ್ಟಿವಿಟಿ ಹೆಂಗೆ ಅಂದರೆ ಆಸ್ ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ಗೆ ಅದು ವರ್ಕ್ ಮಾಡ್ತಾ ಇರಬೇಕು. ಸೊ ಇವಾಗ ಹೇಳ್ತಿರ್ತಾರೆ ಗೊತ್ತಾ, ಒಂದು ಸಾಫ್ಟ್ವೇರಲ್ಲಿ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಿದೆ ಅಂತ. ಸೊ ಹೆಂಗಾಗುತ್ತೆ ಅಂದರೆ ಎಫರ್ಟ್ನ ನಾವು ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ತಿರ್ತೀವಿ, ಬಟ್ ಪ್ರೊಡಕ್ಟಿವಿಟಿ ಫೇಲ್ ಆಯಿತು ಅಂತ ಅಂದರೆ ಎಫರ್ಟಿಗಿಂತ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಪ್ರೊಡಕ್ಟಿವಿಟಿ. ಇನ್ ಕೇಸ್ ಸಮ್ ಕಂಪ್ನೀಸಲ್ಲಿ ಹೆಂಗಾಗುತ್ತೆ ಅಂದರೆ ಎಫರ್ಟ್ ಲೆಸ್ ಇದ್ರೆ ಪ್ರೊಡಕ್ಟಿವಿಟಿ ಇರುತ್ತೆ. ಸೊ ಬಿಕಾಸ್ ದೇ ಡೀಲ್ ವಿತ್ ಸ್ಟ್ರಾಟಜಿ, ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಹೆಂಗಾಗುತ್ತೆ ಅಂತಂದರೆ ಎಫೆಕ್ಟ್ ವಿತ್ ಪ್ರೊಡಕ್ಟಿವಿಟಿ ವಿಲ್ ಹೈ ಅಂತ ಇರುತ್ತೆ. ಬಟ್ ಇನ್ ಕೇಸ್ ಎಫರ್ಟ್ ಜಾಸ್ತಿ ಇತ್ತು, ಪ್ರೊಡಕ್ಟಿವಿಟಿ ಕಡಿಮೆ ಆಗಬಾರ್ದು. ಸೊ ಪ್ರೊಡಕ್ಟಿವಿಟಿ ನಾವು ಹೆಂಗೆ ಹೇಳ್ಬೋದು ಅಂದರೆ ಇನ್ ದ ಸೆನ್ಸ್ ಆಫ್ ಸಾಫ್ಟ್ವೇರ್ ಕಾಂಪೊನೆಂಟ್ಸ್ ಆರ್ ಸಾಫ್ಟ್ವೇರ್ ಪ್ರಾಡಕ್ಟ್ ಇಟ್ ಶುಡ್ ಬಿ ಬಿಹೇವ್ ಇನ್ ದ ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ ವರ್ಕ್ ಆಗಿ ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ಅದ್ರ ವರ್ಕ್ನ ಅದು ಮುಗಿಸ್ತಿದೆ ಅಂತ ಹೇಳಿದ್ರೆ ಅದನ್ನು ಪ್ರೊಡಕ್ಟಿವಿಟಿ ಅಂತ ಹೇಳ್ಬೋದು. ಎಫರ್ಟ್ ಅಂತಂದರೆ ಓವರ್ ಆಲ್ ಟೈಮ್ ಟೇಕನ್ ಬೈ ದ ಸಾಫ್ಟ್ವೇರ್ ಇಂಜಿನಿಯರ್ ಟು ಪ್ರೊವೈಡ್ ಎ ಗುಡ್ ಸಾಫ್ಟ್ವೇರ್ ಪ್ರಾಡಕ್ಟ್ನ ಒಂದು ಟೈಮಲ್ಲಿ ಎಫರ್ಟ್ ಎಷ್ಟು ತಗೊಳ್ತಾರೆ ಅನ್ನೋದನ್ನು ಯಾವ್ದ್ರಲ್ಲಿ ಹೇಳ್ತಾರೆ ಅಂದರೆ ಎಫರ್ಟಲ್ಲಿ ಹೇಳ್ತಾರೆ. ದೆನ್ ಇನ್ನೊಂದು ಯಾವ್ದು ಹೇಳ್ಬೋದು ಅಂದರೆ ಮಾಡ್ಯೂಲ್ ಆ್ಯಂಡ್ ಕಾಂಪೊನೆಂಟ್. ಸೊ ಇವಾಗ ಮಾಡ್ಯೂಲ್ ಅಂತ ಅಂದರೆ ಏನಂದರೆ, ಸೊ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಬೇಕಾದ್ರೆ ಸಮ್ ಆಫ್ ಮಾಡ್ಯೂಲ್ಸ್ನ ಬರೆದಿರ್ತಾರೆ. ಸೊ ಈ ಮಾಡ್ಯೂಲ್ ಆದಮೇಲೆ ಈ ಮಾಡ್ಯೂಲ್ ಆಗಬೇಕು ಅಂತ ಸುಮ್ಮನೆ ಒಂದು ಸಾಫ್ಟ್ವೇರ್ ಕೊಟ್ಟರು ಅಂದ ತಕ್ಷಣ ನಾವು ಅದನ್ನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ ವಿ ಪ್ರಿಪೇರ್ ಎ ಡಾಕ್ಯುಮೆಂಟೇಷನ್. ನಾವು ಮೊದಲು ಕ್ಲಾಸಲ್ಲೇ ಹೇಳಿದಂಗೆ ವಿ ಪ್ರಿಪೇರ್ ಎ ಡಾಕ್ಯುಮೆಂಟೇಷನ್ನ ಪ್ರಿಪೇರ್ ಮಾಡಿರ್ತೀವಿ. ಸೊ ಆವಾಗ ಮಾಡ್ಯೂಲ್ಸ್ನ ನಾವು ಇದನ್ನು ಮಾಡಿದಾಗ ಹೆಂಗಾಗುತ್ತೆ ಅಂತಂದರೆ, ಸೊ ಮಾಡ್ಯೂಲ್ ವಿ ಕಾಂಟ್ ಚೇಂಜ್, ಮಾಡ್ಯೂಲ್ನ ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ಕಾಂಪೊನೆಂಟ್ಸ್ನ ಚೇಂಜ್ ಮಾಡ್ಕೋಬೋದು. ಓಕೆನಾ? ಫಾರ್ ಎಕ್ಸಾಂಪಲ್ ಇವಾಗ ಸಿಲೆಬಸ್ಸಲ್ಲಿ ಸಿಲೆಬಸ್ಸಲ್ಲಿ ಮಾಡ್ಯೂಲ್ಸ್ ಅಂತ ಇರುತ್ತೆ ಅಂದರೆ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಆರ್ ಕಲೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಕರಿತೀವಿ. ಕಾಂಪೊನೆಂಟ್ಸ್ ಅಂತಂದರೆ ಮಾಡ್ಯೂಲಲ್ಲಿ ವಿತ್ ರೆಸ್ಪೆಕ್ಟ್ ಟು ಮಾಡ್ಯೂಲ್ ವಿ ಪ್ರಿಪೇರ್ ಎ ಸಾಫ್ಟ್ವೇರ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಸೊ ಈ ಕ್ಲಾಸಲ್ಲಿ ನಾವು ಏನೇನು ತಿಳ್ಕೊಂಡ್ವಿ ಅಂತಂದರೆ ಮಿತ್ಸ್ ಆಫ್ ಸಾಫ್ಟ್ವೇರ್ ತಿಳ್ಕೊಂಡ್ವಿ. ಸೊ ಮಿತ್ಸ್ ಆಫ್ ಸಾಫ್ಟ್ವೇರ್ ನಮಗೆ ಗೊತ್ತು ಯಾವುದೇನಂತಂದರೆ ಸಾಫ್ಟ್ವೇರ್ ಈಸಿ ಟು ಚೇಂಜ್ ಅಂತ ಹೇಳ್ತಾರೆ, ಇಟ್ ಈಸ್ ಆಲ್ಸೋ ಇದು. ಆಮೇಲೆ ಇಟ್ ಈಸ್ ಆಲ್ಸೋ ಮಿತ್. ಆ್ಯಂಡ್ ಸಾಫ್ಟ್ವೇರ್ ಮೋರ್ ರಿಲಯಬಿಲಿಟಿ ಇರುತ್ತೆ ಅಂತ ಹೇಳ್ತಾರೆ, ಇಟ್ ಈಸ್ ಆಲ್ಸೋ false. And software, putting a software engineers in middle of the project is
ಗ್ರೇಟರ್ ಪ್ರೊಡಕ್ಟಿವಿಟಿ ಅಂತ ಹೇಳ್ತಾರೆ, ಇದು ಫೇಲ್ ಆಗುತ್ತೆ. ಸೊ ಈ ಥರ ಸಾಫ್ಟ್ವೇರ್ ಮಿತ್ಸ್ ಯಾವುದಿದೆ ಅಂತ ನೋಡಿದ್ವಿ. ಅದು ಬಿಟ್ಟರೆ ನೆಕ್ಸ್ಟ್ ಯಾವ್ದು ನೋಡ್ತೀವಿ ಅಂದರೆ ಸಮ್ ಮೈಲ್ ಸ್ಟೋನ್ಸ್ನ ನೋಡಿದ್ವಿ. ಸಮ್ ಮೈಲ್ ಸ್ಟೋನ್ಸ್ ಯಾವ್ದು ಅಂತ ಅಂದರೆ ಪ್ರಾಡಕ್ಟ್ ಮತ್ತು ಪ್ರೊಸೆಸ್ ಅಂದರೆ ಏನು ಅಂತ ನೋಡಿದ್ವಿ. ದೆನ್ ಡಿಲಿವರೇಬಲ್ಸ್ ಆ್ಯಂಡ್ ಮೈಲ್ ಸ್ಟೋನ್ಸ್ ಯಾವ್ದ್ಯಾವುದು ಅಂತ ತಿಳ್ಕೊಂಡ್ವಿ. ಮತ್ತು ಕಾಂಪೊನೆಂಟ್ಸ್ ಯಾವ್ದ್ಯಾವುದು ಅಂತಂದರೆ ಸಾಫ್ಟ್ ಮಾಡೆಲ್ ಅಂತ ಅಂದ್ರೇನು, ಕಾಂಪೊನೆಂಟ್ಸ್ ಅಂತ ಅಂದರೆ ಏನು ಅಂತ ನೋಡಿದ್ವಿ. ಅದು ಬಿಟ್ಟರೆ ನೆಕ್ಸ್ಟ್ ಯಾವ್ದು ನೋಡಿದ್ವಿ ಅಂತಂದರೆ ಪ್ರಾಡಕ್ಟಿವಿಟಿ ಮತ್ತು ಎಫರ್ಟ್ ಅಂದರೆ ಏನು ಅಂತ ನೋಡಿದ್ವಿ. ಸೊ ನೆಕ್ಸ್ಟು ಮ್ಯಾನೇಜ್ಮೆಂಟ್ ಆಫ್ ಸಾಫ್ಟ್ವೇರ್ ಹೆಂಗೆ ಮಾಡ್ತಾರೆ ಅನ್ನೋದನ್ನು ವಿ ಡಿಸ್ಕಸ್ ಅಬೌಟ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಾರೆ, ಸೊ ಪೀಪಲ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಎಂಡ್ ಯೂಸರ್ಸ್ ಅಂತ ಅಂದರೆ ಯಾರು, ಕಸ್ಟಮರ್ಸ್ ಅಂತ ಅಂದರೆ ಯಾರು, ಡೆವಲಪರ್ಸ್ ಅಂತ ಅಂದರೆ ಯಾರು. ಸೊ ಇಂದ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದನ್ನು ಡೀಟೇಲಾಗಿ ವರ್ಕ್ ಮಾಡೋಣ. ಸೊ ಥ್ಯಾಂಕ್ ಯು.